ಹಾಗಾದರೆ ಎಲ್ರಿಗೂ ನಮಸ್ಕಾರ. ಡಬ್ಲ್ಯೂ ಪಿ ಎಲ್ ಇನ್ನೇನು 2 ದಿವಸಗಳಲ್ಲಿ ಶುರುವಾಗುತ್ತೆ. 14ನೇ ತಾರೀಕು. ವಡೋದರದಲ್ಲಿ ಓಪನಿಂಗ್ ಮ್ಯಾಚ್ ಇದೆ. ಆ್ಯಂಡ್ ಇನಾಗ್ರೇಷನ್ ಮ್ಯಾಚ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನಾಗ್ರೇಷನಲ್ ಮ್ಯಾಚಲ್ಲಿ ಆಡ್ತಿರುವಂಥದ್ದು RCB ವರ್ಸಸ್ ಗುಜರಾತ್ ಗೈಂಟ್ಸ್ ಅವರು. ಈ 2 ತಂಡಗಳ ಮಧ್ಯೆ WPL 2025ನ ಇನಾಗ್ರೇಷನ್ ಮ್ಯಾಚ್ ಆಗಿರುತ್ತೆ. ವಡೋದರದಲ್ಲಿ ನಡೆಯುತ್ತೆ ಇದು. ಆ್ಯಂಡ್ ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ನಡೆದಿರುವಂಥದ್ದು, ಬಟ್ ಈ ಸಾರಿ ವಡೋದರದಲ್ಲಿ ನಡೀತಾ ಇದೆ ಫಸ್ಟ್ ಇನಾಗ್ರೇಷನಲ್ ಮ್ಯಾಚು. ಆ್ಯಂಡ್ ಆ ಮ್ಯಾಚ್ ನಿಮ್ಗೆ ಗೊತ್ತಿರೋಂಗೆ RCB ವರ್ಸಸ್ ಗುಜರಾತ್ GG ಅವರು. ಅಲ್ಲಿ ಒಂದು ಡೌಟ್ ಇರೋವಂಥದ್ದು ಏನು ಅಂತಂದರೆ, ನಮ್ಮ ಅಂದರೆ RCB ತಂಡದಿಂದ ಕೆಲವು ಪ್ಲೇಯರ್ಗಳು ಅನ್ಅವೈಲಬಲ್ ಇದ್ದಾರೆ. ಕೆಲವೊಂದು ಇಂಜುರಿಗಳಾದರೆ ಇನ್ನು ಕೆಲವು ಇನ್ನೂ ಬಂದಿಲ್ಲ ಅನ್ನೋ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಅಲ್ಲಿ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಹೇಳ್ತಿರುವಂಥದ್ದು ಅಂದರೆ LSA ಪೆರ್ರಿ ಅವರು ಫಸ್ಟ್ ಮ್ಯಾಚಲ್ಲಿ ಆಡ್ತಾರೆ ಆಡಲ್ಲ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಇತ್ತು. ಅದಕ್ಕೋಸ್ಕರನೇ ನಿನ್ನೆ ಒಂದು 2 ದಿವಸದಿಂದ ಮೊನ್ನೆಯಿಂದನೂ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಮುಖ್ಯವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಿದ್ದಾವೆ ಅದರಲ್ಲೆಲ್ಲ ಒಂದೇ ಸೌಂಡ್ ಓಡ್ತಿರೋವಂಥದ್ದು. ವೇರ್ ಇಸ್ ಪೆರ್ರಿ ಅಂತ. ಅಂದರೆ LSA ಪೆರ್ರಿ ಅವರು ಫಸ್ಟ್ ಮ್ಯಾಚ್ ಆಡ್ತಾರಾ ಅಥವಾ ಇನ್ನೂ ಇಂಡಿಯಾಗೆ ಬಂದು ಇಳಿದಾರ ಇಲ್ಲ ಅನ್ನೋದು ಸುಮಾರು ಜನಕ್ಕೆ ಡೌಟ್ ಇತ್ತು. ಖಂಡಿತವಾಗ್ಲೂ ನಿನ್ನೆವರೆಗೂ ಕೂಡ ಬಂದಿರಲಿಲ್ಲ ಅವರು. ಬಟ್ ಆದರೆ ಇದೇನು ವೇರ್ ಇಸ್ ಪೆರ್ರಿ ಅಂತ ಏನು ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇತ್ತು. ಆ್ಯಂಡ್ RCB ಟ್ವಿಟರ್ ಹ್ಯಾಂಡಲಲ್ಲೂ ಕೂಡ ಅಲ್ಲಿ ಪೋಸ್ಟ್ ಕೂಡ ಮಾಡಿದರು. ಮೋಸ್ಟ್ ಕಾಮನ್ ಕಾಮೆಂಟ್ ಆನ್ ಅವರ್ ಅಂದರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಂತಂದಾಗ ಲಾಸ್ಟ್ 1 ವೀಕಿಂದ ಅದೇ ಇತ್ತಂತೆ, ವೇರ್ ಇಸ್ ಪೆರ್ರಿ ಅಂತಂದರೆ LSA ಪೆರ್ರಿ ಎಲ್ಲಿ ಅನ್ನೋದಕ್ಕೆ ಅಂದರೆ ಡೌಟ್ ಇತ್ತು ಅಭಿಮಾನಿಗಳಿಗೂ ಕೂಡ. ಅವ್ರು ಬರ್ತಾರಾ ಬರಲ್ವ ಅಂತ. ಯಾಕೆಂತಂದರೆ ರೀಸೆಂಟಾಗಿ ನಡೆದಂಥ ಒಂದು ASES ಅವರ ಒಂದು ಸೀರೀಸಲ್ಲಿ ಅವ್ರಿಗೇನೋ ಇಂಜುರಿ ಆಗಿತ್ತಂತೆ. ಅದಕ್ಕೋಸ್ಕರ ಈ ಒಂದು WPL 2025 ಅವ್ರು ಭಾಗವಹಿಸ್ತಾರಾ ಇಲ್ಲ ಅನ್ನೋದು ಡೌಟ್ ಇತ್ತು. ಬಟ್ ಇವಾಗ ಕನ್ಫರ್ಮ್ ಆಗಿದೆ. ಅವರು ಇಂಡಿಯಾಗೆ ಬಂದಿದ್ದಾರೆ. ಆ್ಯಂಡ್ ಫಸ್ಟ್ ಮ್ಯಾಚ್ಗೂ ಕೂಡ ಅವರು ಆಡಬಹುದು ಮ್ಯಾಕ್ಸಿಮಮ್ %. ಬಟ್ ಈ ಒಂದು ಏನು 2025 WPL ಇದೆ. ಅದರಲ್ಲಿ LSA ಪೆರ್ರಿ ಅವರು ಆಡ್ತಾರೆ. ಓಕೆ, ಫಸ್ಟ್ ಮ್ಯಾಚ್ ಆಡ್ತಾರಾ ಇಲ್ವ ಅನ್ನೋದು ಡೌಟ್ ಇದೆ. ಸುಮಾರು ಜನ ಕೆಲವರು ಇಂಜುರಿ ಆಗಿದ್ದಾರೆ. ನಮ್ಮ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಇಂಜುರಿ ಆಗಿದ್ದಾರೆ. ಅವರು ಕೂಡ ಫಸ್ಟ್ ಮ್ಯಾಚ್ ಆಡುವಂಥ ಡೌಟ್ ಇದೆ. ಮೇ ಬಿ LSA ಪೆರ್ರಿ ಅವರು ಆಡ್ಬೋದು, ಬಿಕಾಸ್ ಆಫ್ ಅವರ ಒಂದು ಕಾಂಟ್ರಿಬ್ಯೂಷನ್ ತಂಡಕ್ಕೆ ಸಿಕ್ಕಾಪಟ್ಟೆ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ IPL ಅಲ್ಲಿ RCB ತಂಡಕ್ಕೆ ಏನು ನಮ್ಮ AB de Villiers ಕೆಲಸ ಮಾಡ್ತಾಯಿದ್ರು. ಆ ರೀತಿಯಲ್ಲಿ LSA ಪೆರ್ರಿ ಅವರು ಕೂಡ ನಮ್ಮ WPL ಅಲ್ಲಿ RCB ತಂಡಕ್ಕೆ ಆ ರೀತಿಯಲ್ಲಿ ಬೆನ್ನೆಲುಬಾಗಿದ್ದಂಥವ್ರು LSA ಪೆರ್ರಿ ಅವರು. ಅವರು ನಮ್ಮ ಭಾರತಕ್ಕೆ ಬಂದು ಇಳಿದಿದ್ದಾರೆ. ನಿನ್ನೆನೇ ಬಂದು ಇಳಿದಿದ್ದಾರೆ. ಜಸ್ಟ್ ಇನ್ನೇನು ತಂಡನ ಸೇರ್ಕೊಬೇಕು. ವಡೋದಲ್ಲಿ ನಡೆಯುವಂಥ ಫಸ್ಟ್ ಮ್ಯಾಚು RCB ವರ್ಸಸ್ GG ತಂಡದ ಮ್ಯಾಚಲ್ಲಿ ಅವರು ಕಾಣಿಸ್ಕೊತಾರ ಪ್ಲೇಯಿಂಗ್ ಅನ್ನೋದು ನೋಡಬೇಕಾಗುತ್ತೆ. ಕಾಣಿಸ್ಕೊಂಡ್ರೆ ನಮ್ಮ ಅಭಿಮಾನಿಗಳಂತೂ ಹಬ್ಬನೇ ಹಬ್ಬ ಅಂತ ಹೇಳ್ಬೋದು. ಆ್ಯಂಡ್ ಇದೇ ರೀತಿಯಲ್ಲಿ RCB ವರ್ಸಸ್ ಏನು ಮ್ಯಾಚಸ್ಗಳಿದ್ದಾವೆ ಬೆಂಗಳೂರಲ್ಲೂ ಕೂಡ ನಡೀತಾ ಇದೆ. 8 ಮ್ಯಾಚಸ್ಗಳು ಬೆಂಗಳೂರಲ್ಲಿ ನಡೆಯುತ್ತೆ. ಆ ಒಂದು ಟಿಕೆಟ್ಸ್ಗಳು ಆಲ್ರೆಡಿ ಓಪನ್ ಆಗಿದೆ. ಬುಕ್ ಮೈ ಶೋನಲ್ಲಿ ಆಲ್ರೆಡಿ ಅದ್ರ ಬಗ್ಗೆ ನಾನು ಇನ್ನೇನು ವಿಡಿಯೋ ತಿಳಿಸಿದ್ದೀನಿ ನಿಮಗೆ. ನೋಡಿಲ್ಲ ಅಂದರೆ ಹೋಗಿ ನಮ್ಮ ಚಾನಲಲ್ಲಿದೆ. ಆ ವಿಡಿಯೋನ ನೋಡಿ ಯಾವ ರೀತಿಯಲ್ಲಿ ಬುಕ್ ಮಾಡಬೇಕು ಆ್ಯಂಡ್ ಟಿಕೆಟ್ ಪ್ರೈಸ್ ಏನೇನಿದೆ, ಯಾವ ಸ್ಟ್ಯಾಂಡ್ನ ಬುಕ್ ಮಾಡಬೇಕು ಅನ್ನೋದು ಕೂಡ ಪ್ರತಿಯೊಂದು ಕೂಡ ಹೇಳ್ಕೊಟ್ಟಿದ್ದೀನಿ. ಅದನ್ನು ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತು ಪ್ರೀ ಮ್ಯಾಚು ಮತ್ತು ಪೋಸ್ಟ್ ಮ್ಯಾಚು ರಿವ್ಯೂ ಆ್ಯಂಡ್ ಅನಾಲಿಸಿಸ್ಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಬಾಯ್.